ಹ್ಮ್ ಈ ಮುಷ್ಟಿಲಿ ಒಂದ್ ಕತೆ ಕೇಳೋ. ಈ ಹೆಬ್ಬೆರಳಿದೆಯಲ್ಲ, ಇದು ಪೇರೆಂಟ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಓ, ಈ ತೋರ್ ಬೆರಳು ಸಿಬ್ಲಿಂಗ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸಿಬ್ಲಿಂಗ್ಸ್ ಅಂದ್ರೆ ಅದಾ? ನಿನ್ ತಲೆ ಅಲ್ಲಿಗೆ ಹೋಗುತ್ತೆ ಯಾವಾಗ್ಲೂ. ಸಿಬ್ಲಿಂಗ್ಸ್ ಅಂದ್ರೆ ನಮ್ ಜೊತೆ ಹುಟ್ಟಿದವ್ರಿಗೆ ಹೇಳೋದು. ಓ, ಈ ಮಧ್ಯದ ಬೆರಳು ತನ್ನನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಉಂಗ್ರದ ಬೆರಳು ಗಂಡ ಹೆಂಡತಿನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಈ ಕಿರು ಬೆರಳು ನಮ್ ಮಕ್ಕಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸರಿ. ಈಗ ನೋಡು, ಎರಡು ಅಂಗೈನ ಮುಖಾಮುಖಿ ಇಟ್ಕೋ. ಆ, ಅಪ್ಪ ಅಮ್ಮ, ಸಿಬ್ಲಿಂಗ್ಸ್, ತನ್ನನ್ನು ಒಳಗ್ ಕಳ್ಸು, ಗಂಡ ಹೆಂಡತಿ, ಮಕ್ಕಳು. ಆ, ಓಕೆ. ಈಗ ತಂದೆ ತಾಯಿ ಇವರು ನಮ್ಮಿಂದ ದೂರ ಆಗೇ ಆಗ್ತಾರೆ ಅಲ್ವಾ? ಸಿಬ್ಲಿಂಗ್ಸ್ ಇವರು ನಮ್ಮನ್ ಬಿಟ್ಟು ದೂರ ಹೋಗ್ತಾರೆ ಅಲ್ವಾ? ನಮ್ಮ ಮಕ್ಕಳು ಮದುವೆ ಮಾಡ್ಕೊಂಡ್ಮೇಲೆ ಇವರು ದೂರ ಹೋಗ್ತಾರೆ ಅಲ್ವಾ? ಹ, ಅದೇ ಈ ಗಂಡ ಹೆಂಡತಿ ಸಂಬಂಧ ಇದೆಯಲ್ಲ, ಇವರು ನಮ್ಮನ್ ಬಿಟ್ಟು ದೂರ ಹೋಗ್ತಾರೆ ಅಲ್ವಾ? ನಮ್ಮ ಮಕ್ಕಳು ಮದುವೆ ಮಾಡ್ಕೊಂಡ್ಮೇಲೆ ಇವರು ದೂರ ಹೋಗ್ತಾರೆ ಅಲ್ವಾ? ಹ. ಅದೇ ಈ ಗಂಡ ಹೆಂಡತಿ ಸಂಬಂಧ ಇದೆಯಲ್ಲ, ಇವ್ರನ್ನ ಬೇರೆ ಮಾಡಕ್ ಟ್ರೈ ಮಾಡು. ಆ, ಆಗಲ್ಲ. ಈ ಗಂಡ ಹೆಂಡತಿ ಸಂಬಂಧ ಹೇಗೆ ಅಂದ್ರೆ, ಯಾರೇ ಬಂದ್ರು ಅವ್ರನ್ನ ದೂರ ಮಾಡಕ್ ಆಗಲ್ಲ. ಸಾಯೋವರ್ಗು ಜೊತೆಲೇ ಇರ್ಬೇಕು.